ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದರೆ, ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೆ. ಇವತ್ತು ಬೇಗ ಎದ್ದು ಟಿಫನ್ ಎಲ್ಲ ಮುಗಿಸಿ ತೇಜು ಸ್ಕೂಲಿಗೆ ಹೋದ್ಲು. ಇವಾಗ ನಾವು ಒಂದು ಫಂಕ್ಷನ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಇವತ್ತೆಂದು ತುಂಬಾ ಫಂಕ್ಷನ್ನು. ಇದು ಬಂದು ಸೋಮವಾರದ್ದು ವ್ಲಾಗು. ತುಂಬ ಅಂದರೆ ಎಷ್ಟು ಒಂದು 3-4 ಫಂಕ್ಷನ್ ಇತ್ತು. ಬಟ್ ನಾವು ಗುರುಪ್ರವೇಶಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಇಲ್ಲೇ ಒಂದು 2 ಮದುವೆ ಇತ್ತು. ಒಂದು ನಮ್ಮ ರಿಲೇಟಿವ್ಸ್ ಒಂದು ಮದುವೆ ಇತ್ತು, ಬಟ್ ಇದಿತ್ತು. ನನಗೆ ಬೇಡ, ಇಲ್ಲಿಗೆ ಹೋಗೋಣ, ಗುರುಪ್ರವೇಶಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ನಾನು ನಿತ್ಯ. ತೇಜುಗೆ ಹೇಳಿರ್ಲಿಲ್ಲ ನಾವು ಫಂಕ್ಷನ್ಗೆ ಹೋಗ್ತೀವಿ ಅಂತ. ಯಾಕೆಂದರೆ ಅವಳಿಗೆ ನಾವು ಫಂಕ್ಷನ್ಗೆ ಹೋಗ್ತಿದ್ವಿ ಅಂತ ಹೇಳಿದಿದ್ರೆ ಅವಳು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ನಾನು ಬರ್ತೀನಿ ಅಂತ 100% ಅಂತಿದ್ಲು. ನೆನ್ನೆನೇ ನಾನು ಸ್ಯಾರಿ ಪಿನ್ ಮಾಡಿದ್ನ. ಯಾಕೆಂದರೆ ಇದು ಒಂಥರ ಕಾಟನ್ ಟೈಪ್ ಇರೋದ್ರಿಂದ ಅಂಟ್ಕೊಬಿಡುತ್ತೆ. ಆಮೇಲೆ ಒಬ್ಬರು ನರ್ಗೆ ಇದು ಮಾಡಿ ಏನೇ ಮಾಡಿದರೂ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಪೂರ್ತಿ ಪಿನ್ ಹಾಕಿ ನಾನು ಯಾವಾಗಲೇ ನಾಳೆ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಇವತ್ತೇ ಪಿನ್ ಮಾಡಿರ್ತೀನಿ. ತೀರಾ ಸಿಂಪಲ್ ಸ್ಯಾರಿ ಅಂದರೆ ನಾನು ಒಂದೊಂದು ತೋರಿಸ್ತೀನಿ, ಅಲ್ಲಿ ಹೂ ಥರ ಇರ್ತಾವಲ್ಲ ಸ್ಯಾರಿ, ಆ ಥರದ ಸ್ಯಾರಿಗಳಾದರೆ ಆವಾಗಲೇ ಉಟ್ಕೋತೀನಿ. ಈ ಥರ ಸೀರೆಗಳಾದರೆ ಮುಂಚೆನೇ ಇದು ಪಿನ್ ಮಾಡಿರ್ತೀನಿ. ಸೊ ತೇಜು ಕೇಳಿದೆ, ಎಲ್ಲಿಗೆ ಹೋಗ್ತಿದ್ದೀಯಮ್ಮ ಅಂತ. ಅದಕ್ಕೆ ಎಲ್ಲಮ್ಮ ಯಾವಾಗಲಾರು ಉಟ್ಕೊಳ್ಳೋಣ ಅಂತ ಮಾಡಿರ್ತಾಯಿದ್ದೀನಿ ಅಂತ ಸುಳ್ಳು ಹೇಳಿದ್ದೆ. ಸೊ ಅವಳಿಗೆ ಗೊತ್ತಿಲ್ಲ ನಾವು ಹೋಗ್ತಾ ಇದ್ದೀವಿ ಅಂತ. ಈ ನೆಕ್ಲೆಸ್ ಇದೆಯಲ್ಲ, ಇದು ಒಂದು 6-7 ಇಯರ್ಸ್ ಆಯಿತು. ಅಂದರೆ ಗ್ಯಾರಂಟಿ ಚೈನೇ ಅದು, ಬಟ್ ಹಾಕ್ತಾನೆ ಇರಲಿಲ್ಲ ನಾನು. ಇವಾಗ ಜುಮ್ಕಿಗೆ ಇದನ್ನು ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ನನಗೆ ಜುಮ್ಕಿ ಇದೆಲ್ಲ ತುಂಬ ಇಷ್ಟ. ನನಗೆ ಜುಮ್ಕಿಗಳಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ಈ ಹ್ಯಾಂಗಿನ್ಸು ಇದಿಷ್ಟ ಆಗಲ್ಲ. ನನಗೆ ಪುಟ್ಟಗಾರ ಇರಲಿ, ಒಟ್ಟಿನ ಜುಮ್ಕಿ ಇದ್ರೇ ನನಗೆ ಇಷ್ಟ ಆಗುತ್ತೆ. ಸೊ ನಾನು ನಿತ್ಯ ರೆಡಿ ಆಗ್ತಿದ್ವಿ. ಈ ಸ್ಯಾರಿಗೆ ಇದು ಪಿಂಕ್ ಮತ್ತು ಗೋಲ್ಡ್ ಮಿಕ್ಸ್ ಕಾಂಬಿನೇಷನ್ ಬರುತ್ತೆ. ಬಿಸಿಲಿಗಂತೂ ಸಕ್ಕತ್ತಾಗಿ ಕಾಣುತ್ತೆ ಸ್ಯಾರಿ. ಸೊ ನಿತ್ಯ ಅಂಗನವಾಡಿಗೆ ಕಳಿಸ್ತೀನಿ, ಅಂಗನವಾಡಿ ಬಂದು ತೆಗ್ದಿದ್ರ, ಅದಕ್ಕೆ ಅಂಗನವಾಡಿಗೆ ಕಳಿಸ್ತೀನಿ ಅಂದ್ಬಿಟ್ಟು ನಿದ್ದೆ ಮಾಡೋ ಥರ ಡವ್ ಹೊಡಿತಾ ಇದ್ದಾಳೆ. ಆಮೇಲೆ ಹೆಂಗಂತೇಳಿ ಗೊತ್ತಾಳೋ, ಆನು ಬರಲ್ಲ ಅಂತ ಕಿಟಕಿ ಸೌಂಡಿರಿ ನಮಗೂ ಕೇಳಿಸಲ್ಲ, ಅದು ಅಷ್ಟು ನಿಧಾನ ಕೇಳ್ತಾ ಇರ್ತಾಳೆ. ಅದಕ್ಕೆ ಇಲ್ಲ, ಶಿಶ್ವಾರ ಕಳಿಸಲ್ಲ ನೋಡಿ, ಅಮ್ಮ ರೆಡಿ ಆಯ್ತಲ್ಲ, ಬಾ ಹೋಗೋಣ ಅಂದ್ಬಿಟ್ಟು ಕರೆದು ರೆಡಿ ಮಾಡ್ತಾಯಿದ್ದೆ. ಸಿಲಿಂಡ್ರ್ ಬೇರೆ ಖಾಲಿಯಾಗಿತ್ತು ನೈಟು. ಸೊ ನನ್ನ ಹಸ್ಬೆಂಡು ಬುಕ್ ಮಾಡು, ನಾವು ಹೋಗಿ ತಗೊಬರ್ತೀನಿ ಅಷ್ಟೊಂದು. ಏಕೆಂದರೆ ಗುರುಪ್ರವೇಶ ಅಂದರೆ ನನ್ನ ಪೂಜೆ ಎಲ್ಲ ಸ್ಟಾರ್ಟ್ ಆಗೋದೇ ಲೇಟ್ ಆಗುತ್ತೆ. ಸೊ ಹಂಗಾಗಿ ಒಂದು 11 o'clock ಹೊರಡೋಣ ಅಂತ. ದೂರನೇ ಹೋಗಬೇಕಿತ್ತು, ಅರಸೀಕೆರೆಗೆ ಹೋಗಬೇಕಿತ್ತು. ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೆ. ನಂದು ಜಡೆ ಇರೋದಕ್ಕೆ ಈ ಜಡೆ ಹಾಕ್ನಿಲ್ಲ ಅಂದರೆ ಎಷ್ಟು ಅಸಹ್ಯವಾಗಿ ಕಾಣುತ್ತೆ ಅಂದರೆ, ಅದು ಮೊದಲೇ ಕರ್ಲಿ ಏರ್ ನಮ್ಮದು. ಜಡೆ ಏನಾದರೆ ಅಂತ ಸ್ವಲ್ಪ ಎತ್ಕೊಂಡಾಗ ಆಗಿಬಿಡುತ್ತೆ, ಶಾರ್ಟ್ ಇದೆಯಲ್ಲ ಅದಕ್ಕೆ. ಸೊ ನನಗೆ ಈ ಜಡೆ ನಿಜವಾಗ್ಲೂ ಟೆಕ್ನಾಲಜಿಗಳು ಮುಂದೆ ಹೊರದಿರ್ತಾವಲ್ಲ, ಅದಕ್ಕೆ ಒಂದೊಂದ್ಸಲಿ ಥ್ಯಾಂಕ್ಸ್ ಹೇಳ್ಬೇಕು ಅನಿಸುತ್ತೆ. ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಜಡೆ, ಗೊತ್ತಾ. ನಂಗೆ ತುಂಬ ಇಷ್ಟ ಲಾಂಗ್ ಏರ್ ಅಂದರೆ. ಸೊ ಅದನ್ನು ಹಾಕೋಬೇಕಾದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನನಗೆ. ನೋಡಿ ನಿತ್ಯನೇ ಹೆಂಗೆ ಆಡ್ತಾಳೆ ಅಂದರೆ ನಿಜವಾಗ್ಲೂ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಗುರುಪ್ರವೇಶಕ್ಕೆ ಹೋಗ್ತಾ ಇದ್ವಿ, ಅದಕ್ಕೆ ರೆಡಿಯಾಗಿದ್ದೆ. ನನ್ನ ಹಸ್ಬೆಂಡ್ ಫ್ರೆಂಡ್ ಅಂದರೆ ಅವರು ಬೋರ್ವೆಲ್ ಇದ್ರ ಫ್ರೆಂಡ್ದು ಮನೆಯದು ಗುರುಪ್ರವೇಶ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತು 2 ಮದುವೆ ಇತ್ತು. ಸೊ ಮದುವೆಗೆ ಬೇಡ, ಗುರುಪ್ರವೇಶಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ದುದ್ದಕ್ಕೆ ಹೋಗಬೇಕು ಇಲ್ಲಿಂದ. ಸೊ ಅರಸೀಕೆರೆ ದುದ್ದ ಬರುತ್ತಲ್ಲ, ಅಲ್ಲಿಗೆ ಹೊರಟಿದ್ದೀವಿ. ಇವಾಗ ನನ್ನ ಹಸ್ಬೆಂಡು ಸಿಲಿಂಡ್ರ್ ಖಾಲಿಯಾಗಿತ್ತು. ಆ್ಯಕ್ಚುಲಿ ನೆನ್ನೆ ನಮ್ಮ ಮನೇಲಿ 4 ಸಿಲಿಂಡ್ರ್ ಇದೆ, ಬಟ್ ಅದು ಒಂದು ಖಾಲಿ ಆದಾಗಲೇ ನಾವು ಇನ್ನೊಂದು ತುಂಬಿಸ್ಕೊಳ್ಳೋದು. ನೆನಪೇ ಬರೋಲ್ಲ ನನಗೆ ತುಂಬಿಸಿಟ್ಕೋಬೇಕು ಅಂತ. ಇಲ್ಲೇ ಬರ್ತಾರೆ, ಬಟ್ ಅವ್ರು ಬಂದಾಗ ದುಡ್ಡಿದ್ದಾಗ ಅವ್ರು ಬರೋಲ್ಲ. ಬಟ್ ಈ ಥರ ಆಗುತ್ತೆ. ಏನಪ್ಪ ನಿಮಿಷ ಆಯಿತಾ. ನಿತ್ಯಂಗೆ ಟಿ ವಿ ಹಾಕ್ಕೊಡ್ತಾ ಇದ್ದೀನಿ. ರಪ್ಪ ಸಿಲಿಂಡರ್ ತುಂಬಿಸ್ಕೊಂಡು ಬರೋವರೆಗೂ ಕುಟ್ಟಿರಲಿ ಅಂತ. ಯಾಕೆಂದರೆ ಅಂಗನವಾಡಿ. ಸೊ ಇವಾಗ ಹೋಗೋಣ ಅಂತ. ಈ ಸೀರೆ ಬಂದು ಇದು ಫುಲ್ ಪ್ಲೇನ್ ಸೀರೆ. ಇದಕ್ಕೆ ಬ್ಲೌಸ್ ನಾವು ಕಾಂಟ್ರಾಸ್ಟಲ್ಲಿ ಹಾಕ್ಕೋಬೇಕು. ಇದಕ್ಕೆ ವೈಟ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ವೈಟ್ ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಫುಲ್ ಈ ಥರ ಬರುತ್ತೆ. ಸೊ ವೆಯ್ಟ್ನ ಗೇನ್ ಮಾಡ್ಕೊತಿಲ್ಲ ನಾನು, ಅದನ್ನೇ ಹಂಗೆ ಸ್ವಲ್ಪ ಕಮ್ಮಿ ಆಗಿದೆ. 61ಗೆ ಹೋಗಿತ್ತು ಗೊತ್ತಾ ನನ್ನ ವೆಯ್ಟು. 54ಇಂದ ಅರ್ಬಲೈಫ್ ಬಿಟ್ಟಾಗ 54 ಇದೆ. ನಾವು ಅಂದರೆ ಅದನ್ನು ಎಷ್ಟೇ ಬ್ಯಾಲೆನ್ಸ್ ಮಾಡಿದ್ರು ವೆಯ್ಟ್ ಗೇನ್ ಆಗೇ ಬಿಡೋದು. ಮನೆ ಫುಡ್ಗೆ ನಾವು 3 ಟೈಮು ಊಟ ಮಾಡಿಕೊಂಡೇ ವೆಯ್ಟ್ ಲಾಸ್ ಮಾಡ್ತೀವಿ. ನಾವು ಹೆಂಗೆ ಬೇಕಂಗೆ ತಿಂದ್ಕೊಂಡೇ ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೆ ಆಗೋದೇ ಇಲ್ಲ. 62 ಹೋಗ್ಬಿಟ್ಟಿತ್ತು. ಬಟ್ ಇವಾಗ
ಇಲ್ಲ ಡಯಟ್ ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ತಿಲ್ಲ. ನಿಜ ಹೇಳ್ಬೇಕು ಅಂದರೆ ಡೈಲಿ ಎಕ್ಸಸೈಸ್ ಮಾಡಲ್ಲ ನಾನು. ಊಟದಲ್ಲಿ ಮಾಡ್ತಾಯಿದ್ದೀನಿ, ಊಟದಲ್ಲಿ ಡಯಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗ 59 ಕರೆಕ್ಟಾಗಿ ಇವತ್ತು 59ಗೆ ಬಂದಿದ್ದೀನಿ. ಸೊ ನನಗೆ ಖುಷಿ ಆಯಿತು, ಮನೆ ಫುಡ್ಡಲ್ಲೂ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ. ಬಟ್ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಒಂದು ಮೀಲ್ಸ್ ಪ್ಲ್ಯಾನ್ ಮಾಡ್ಕೋಬೋದು. ಮಧ್ಯಾಹ್ನ ಮೀಲ್ಸ್ ತೊಗೋಬೋದು, ನೈಟ್ ಟೈಮ್ ನೀವು ಬ್ಯಾಲೆನ್ಸ್ ಮೀಲ್ಸೇ ತೊಗೋಬೇಕು. ಇಲ್ಲಾಂದರೆ ಸಾಲಡ್ ಥರ, ಫ್ರೂಟ್ಸು, ಸೂಪು ಈ ಥರ ಏನಾದ್ರೂ ಪ್ಲ್ಯಾನ್ ಮಾಡ್ಕೋಬೇಕು ನೈಟು. ಅದು ಕೂಡ 7 o'clock ಒಳಗಡೆ ತೊಗೋಬೇಕು ನೀವು. ಮತ್ತು ಮಾರ್ನಿಂಗ್ ಬಂದು 8 o'clock ಒಳಗಡೆ ಏನು ಟಿಫನ್ ಮಾಡಿದ್ರೆ ಅದನ್ನ ಸ್ವಲ್ಪ ಲೈಟಾಗಿ ತೊಗೊಂಡ್ರೆ ನೀವು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. 3 ಲೀಟರ್ ವಾಟರ್ ಕಂಪಲ್ಸರಿ ಇರಬೇಕು. ಹಾಂ, ಅದು ಬೇಡ. ನಮ್ಮ ನಿತ್ಯ ಒಂದು ಗೊಂಬೆ ಕರೆಕ್ಟಾಗಿ ನೋಡ್ತಾಳೆ ಅನ್ನೋದಿಲ್ಲ. ನಿಮ್ಮ ಚಿಂಚಕ್ಕೆ ಚೇಂಜ್ ಮಾಡಬೇಕು ನೋಡಿ. ಕಂದ್ರೆ ಯಾವುದೋ ಒಂದು ನೋಡ. ಈ ಜುಮ್ಕಿ ಬಂದು ಈಗ ಮೊನ್ನೆ ಜಾತ್ರೆಗೆ ಹೋಯ್ದ್ವಲ್ಲ, ಹಸ್ಬೆಂಡ್ ಮಾವನವರು ಜಾತ್ರೆ, ಅಲ್ಲಿ ತಂದಿದ್ದು 100 ರೂಪೀಸ್. ಚೆನ್ನಾಗಿದೆ. ನನಗೆ ಜುಮ್ಕಿಗಳಂದರೆ ತುಂಬ ಇಷ್ಟ. ಈ ಆ್ಯಂಗಿನ್ಸ್ ಎಲ್ಲ ಬರುತ್ತಲ್ಲ ಆ ಥರ ಇಷ್ಟ ಆಗಲ್ಲ ನನಗೆ. ಈ ಥರ ಜುಮ್ಕಿಗಳು ಅಂದರೆ ತುಂಬ ಇಷ್ಟ. ಅದು ತುಂಬ ದೊಡ್ಡದಾಗಿದ್ರೂ ಇಷ್ಟ ಆಗಲ್ಲ. ಅಂದರೆ ಇಷ್ಟಿಷ್ಟು ದಪ್ಪ ಎಲ್ಲ ಹಾಕೋತಾರಲ್ಲ, ಇಷ್ಟಿಷ್ಟು ಉದ್ದ ಅಂಥ ಓಲೆಗಳು ಇಷ್ಟ ಆಗಲ್ಲ ನನಗೆ. ಈ ಥರ ನಾನು ತುಂಬ ಆರ್ಟಿಫಿಷಿಯಲ್ ಓಲೆಗಳೆಲ್ಲ ಇಟ್ಕೊಂಡಿಲ್ಲ. ಅಂದರೆ ಒಂದೊಂದು ಡ್ರೆಸ್ಸಿಗೆ ಒಂದೊಂದು ಮ್ಯಾಚ್ ಥರ ಎಲ್ಲ ಇಟ್ಕೋತಾರಲ್ಲ, ಈ ಪ್ಲಾಸ್ಟಿಕ್ಕು ಸ್ಟೋನ್ಸ್ ಎಲ್ಲ ಆ ಥರ ಇಟ್ಕೊಂಡಿಲ್ಲ ನಾನು. ಮೇ ಬಿ ನಮ್ಮ ತೇಜು ದೊಡ್ಡವಳಾದಾಗ ಅವಳಿಗೆ ಇಷ್ಟ ಬಂದಂಗೆ ಇಟ್ಕೋಬೋದು. ಅದು ಕಾಲೇಜಿಗೆ ಹೋದ್ಮೇಲೆ ಅದು ಬರುತ್ತೆ, ಕಾಮನ್ನಾಗಿ ಎಲ್ಲರಿಗೂ ಅವಳು ಇಟ್ಕೋತಾಳೆ. ಬಟ್ ನನಗೀಗ ಇಷ್ಟ ಇಲ್ಲ. ಇದನ್ನು ತೊಗೊಂಡು ಆಲ್ಮೋಸ್ಟು 8 ಇಯರ್ಸ್ ಅಲ್ಲ 6 ಇಯರ್ಸ್ ಆಯಿತು. ನಾವು ಹಾಸನಿಂದ ಬಂದು ಇಲ್ಲಿ ಮೊದಲನೇ ವರ್ಷ ಜಾತ್ರೆ ಮಾಡಿದಾಗ ತೊಗೊಂಡಿದ್ದು. ಚೆನ್ನಾಗಿದೆ ನೆಕ್ ಪೀಸು. ಈಗ ಸಿಂಪಲ್ಲಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ, ಓಕೆನಾ? ಟಿಫನ್ ಬಂದು ಚಿತ್ರಾನ್ನ ಮಾಡಿದ್ದೆ. ಗ್ಯಾಸ್ ಖಾಲಿ ಆಗಿತ್ತಲ್ಲ, ನೆನ್ನೆ ಬೆಳಗ್ಗೆನೇ ಖಾಲಿ ಆಯಿತು. ನೆನ್ನೆ ಮಧ್ಯಾಹ್ನ ಕರೆಂಟ್ ಒಲೆಯಲ್ಲೇ ಮಾಡಿದ್ದೆ ಪಲಾವು. ಇವಾಗ ಬಂತು ಚಿತ್ರಾನ್ನ ಮಾಡಿದೆ. ಗ್ಯಾಸ್ ಬೇಕು, ಕರೆಂಟ್ ಒಲೆ ಯೂಸ್ ಮಾಡಿದ್ರು. ರೊಟ್ಟಿ ಜಾಸ್ತಿ ಮಾಡ್ತೀವಿ ನಮ್ಮ ಮನೆ, ಅದಕ್ಕೆ ಬೇಗ ಗ್ಯಾಸ್ ಖಾಲಿ ಆಗುತ್ತೆ. ಮತ್ತು ರೊಟ್ಟಿನ ಇದ್ರಲ್ಲಿ ಮಾಡೋದಕ್ಕಾಗಲ್ಲ. ರೊಟ್ಟಿ, ದೋಸೆ, ಇಡ್ಲಿ ಇದು ನಾನ್ ಸ್ಟಿಕ್ ಸ್ಟೀಲ್ದು ಇಟ್ಕೊಂಡಿಲ್ಲ ನಾನು. ಅದು ಹೆಂಗೆ ಗೊತ್ತಾ, ದೋಸೆ ಇದೆಲ್ಲ ಸ್ಟೀಲ್ ಮೇಲೆ ಹಾಕಿದರೆ ಬೇಗ ಸೀದ್ಬಿಡುತ್ತೆ, ಆ ಫ್ಲೇವರ್ ಬರೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಗ್ಯಾಸ್ ಬೇಕು. ಮತ್ತು ತುಂಬ ಜನ ಕೆಲಸ ಏನಾದ್ರು ಮಾಡ್ತಾರೆ ಅಂದರೆ, ಇಲ್ಲ ದೇವಸ್ಥಾನ ಪ್ರಸಾದ ಮಾಡ್ತೀವಿ ಅಂದರೆ ಗ್ಯಾಸ್ ಬೇಕೇ ಬೇಕು ನನಗೆ. ಸೊ ಹಾಗಾಗಿ ಇನ್ನು ಸಂತೆಗೆ ಹೋಗಿಲ್ಲ ಇವತ್ತು. ಅಲ್ಲಿಂದ ಬಂದುಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗೆ ಹೋಗ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದಾರೆ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನಗೆ ಉದ್ದ ಕೂದಲು ಅಂದರೆ ತುಂಬ ಇಷ್ಟ. ಸ್ಟ್ರೈಟ್ ಅಂದರೆ ಸ್ಟ್ರೈಟ್ ಪೂರ್ತಿ ಎಲ್ಲರಿಗೂ ಇರುತ್ತಲ್ಲ, ಆ ಥರ ಇಲ್ದೋರು ಪರವಾಗಿಲ್ಲ. ಬಟ್ ಉದ್ದ ಕೂದಲಿರ್ಬೇಕು ಅಂತ ನಂಗೆ ಚಿಕ್ಕ ವಯಸ್ಸಿಂದ ಇಷ್ಟ. ಆಗೆಲ್ಲ ಈ ಟವಲ್ನ ಹಾಕ್ಕೊಂಡು ಹಿಂಗೆ ಸುತ್ಕೊಂಡು ಉದ್ದ ಕೂದಲು ಅಂತ ಆಟ ಆಡಿವು. ನನಗೆ ನಿಜವಾಗ್ಲೂ ಕೆಲವೊಂದು ಟೆಕ್ನಾಲಜಿಗಳು ಬೆಳೆದಾಗ ತುಂಬ ಖುಷಿಯಾಗುತ್ತೆ ನೋಡಿ. ಇದು ನಾನು ಹಾಕೊಂಡಾಗೆಲ್ಲ ತೋರಿಸ್ತೀನಿ ನಿಮಗೆ. ಮುಂಚೆ ನಾನು ಫಸ್ಟ್ ತಗೊಂಡಿದ್ನಲ್ಲ, ಅದು ಸ್ವಲ್ಪ ಕರ್ಲಿನೇ ಇತ್ತು, 5 ಜಡೆ. ನನಗೆ ಮ್ಯಾಚ್ ಆಗೋದು ಗೊತ್ತೇ ಆಗ್ತಿರ್ಲಿಲ್ಲ ಯಾರಿಗೂ ನಾನು ಜಡೆ ಹಾಕಿದೆ ಅಂತ. ಈಗಲೂ ಅಷ್ಟೇ, ಇಲ್ಲಿ ಮುಟ್ಟಿ ನೋಡಿದರೆ ಅಲ್ಲಿ ಸಿಗೋದಿಲ್ಲ ಅದು ಜಡೆ. ಇದ್ರ ಥರ ಕ್ಲಿಬ್ಬಲ್ಲಿ ಬರುತ್ತಲ್ವ ಅದು. ಸೊ ಅದು ಶಾರ್ಟ್ ಏರ್ ಇದ್ದವ್ರಿಗೆ ಈ ಥರ ಸ್ಯಾರಿ ಹಾಕ್ದಾಗೆಲ್ಲ ಚೆನ್ನಾಗಿ ಇದಾಗುತ್ತೆ. ಮತ್ತು ಹೆಂಗೆ ಗೊತ್ತಾ, ತುಂಬ ಉದುರೋಗಿದೆ ನನ್ನ ಕೂದಲು. ಇವಾಗ ಬಂದಿದೆ ಬೇಬಿ ಏರ್ಸಿ ನೋಡಿ, ಎಷ್ಟೊಂದು ಬಂದಿದೆ ಗೊತ್ತಾ ಬೇಬಿ ಏರ್ಸು. ಇವಾಗ ಅದೆಲ್ಲ ಉದ್ದಾಗೋವರೆಗೂ ವೆಯ್ಟ್ ಮಾಡಬೇಕು. ಅದು ಉದ್ದ ಆದ್ರೂ ನಮ್ಮ ಕೂದಲು ಎಷ್ಟೇ ಉದ್ದ ಆದ್ರೂ ಏನು ಹಬ್ಬ ಅಂದರೆ ನೋಡಿ, ಇಲ್ಲಿ ಹಬ್ಬ ಅಂದರೆ ಇಷ್ಟುದ್ದ ಬರುತ್ತೆ ಅಷ್ಟೇ. ಅದು ಇಷ್ಟುದ್ದ ಇದ್ರೂ ಇಷ್ಟುದ್ದ ಕೂದಲಿದ್ರೂ ನುಳ್ಕೊಂಡು ಇಷ್ಟೇ ಬರುತ್ತೆ ನಮ್ಮ ಕೂದಲು. ಸೊ ಹಂಗಾಗಿ ನನಗೆ ತುಂಬ ಇಷ್ಟ. ನಾನು ಸ್ಯಾರಿ ಏನಾದ್ರು ಫಂಕ್ಷನ್ ಅಂದರೆ ಮುಂಚೆ ನಾನು ಸ್ಯಾರಿ ಹಾಕೋತಿರ್ಲಿಲ್ಲ, ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ದೆ ಎಲ್ಲ ಕಡೆ. ಇವಾಗ ಉದ್ದ ಕೂದಲು ಹಾಕೋಬೋದಲ್ಲ ಅಂತ ಸ್ಯಾರಿನ ಹಾಕೋತೀನಿ. ಬನ್ನಿ ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಸ್ಬೆಂಡ್ ಸಿಲಿಂಡ್ರ್ ತರಕ್ಕೆ ಹೋಗಿದ್ದಾರೆ, ಅಂಗಡಿಗೆ ಬುಕ್ ಮಾಡಿದ್ದೆ. ಅದು ಬಂದಮೇಲೆ
ಅವ್ರು ಬಂದಮೇಲೆ ಹೊರಡಬೇಕು. ನಮ್ಮ ನಿತ್ಯ ರೆಡಿಯಾಗಿದೆ ಕಂಡ. ಆಯ್ ಮಾಡ ಇಲ್ಲಿ, ಆಯ್ ಮಾಡ. ಮಾಡಲ್ಲ ಅವಳು. ಶಿಶ್ವರ ಅಂಗನವಾಡಿ ಬಾಗಿಲು ತೆಗ್ದಿದ್ದಾರ, ಅದಕ್ಕೆ ಬಂದು ಅವ ಅಕ್ಕ ಇಲ್ಲ ಇವತ್ತು, ಮೇಡಮ್ ಬಂದಿದ್ದಾರೆ, ಅವ್ರು ಬಂದು ಕರೀತಾರೆ ಅಂತ ಅಂದ್ಬಿಟ್ಟು ಅವ್ರು ಇನ್ನೂ ಕರೆದಿಲ್ಲ. ಅಲ್ಲಿ ತೆಗ್ದಿದ್ದಾರಲ್ಲ ಅದು ನೋಡಿಬಿಟ್ಟು ಅವಳು ನಾನು ಹೋಗಲ್ಲ ಅಂತ ಹೋಗಲ್ಲಿ ಕೂತಿದ್ದಾಳೆ. ಸೊ ಇವಾಗ ಹೊರಡ್ಬೇಕು. ಹಾಯ್ ಮೇಡಮ್, ಎಲ್ಲಿಗೆ ಹೋಯ್ತಿದ್ಯಾ? ಹೇಳಿ, ಎಲ್ಲಿಗೆ ಹೋಯ್ತಿದ್ಯಾ? ಮಾತಾಡು. ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ಳಿ ಅಮ್ಮ. ನೀವು ಒಂದು ಹಿಂದೆ ಹೋಗಿ. ಸ್ಪೂನ್ ಐತ ಪುಟ್ಟ ಗಾಡಿ ನಿಲ್ಸ್ಕೊಂಡಿಂದ ಮಾಡ್ತಿರ್ತೀವಿ. ರೋಡಲ್ಲಿ ಗಾಡಿ ನಿಲ್ಸ್ಕೊಂಡಿಂದ ಮಾಡ್ತಿಲ್ಲ, ಫೋನ್ ಮಾಡ್ತಾರೆ. ನಿಂತಿರಲ್ವಾ, ಬರೋಂಗ್ಲ ಗೇಟಲ್ಲಿ ನಿಂತಿರಲ್ವಾ ಅಂದ್ವಿ. ನೋಡ್ಕೊಂಡು ಹೋದೆ, ಅದಕ್ಕೆ ಫೋನ್ ಮಾಡಿ. ನೀವೇ ನಿಂತಿದ್ರಿ. ಹೌದಾ? ಇಲ್ಲಿ ಆತ ಗಡಿ ಹೋಯ್ತದೆ ಗಡಿ. ಹಾಂ, ಊಟ ಮಾಡ್ದ? ಊಟ ಮಾಡ್ದ? ಊಟ ಮಾಡ್ದ? ಏನು ಊಟ ಮಾಡಿದೆ? ಏನು ತಿಂದೆ? ಮಾತಾಡೆ. ಬನ್ನಿ ಮಾತಾಡ್ಸಿ ಮತ್ತೆ ಹಾಕ್ಬಿಡೋದವ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿ ಆಟ ಸಾಮಾನು ಇಟ್ಕೊಂಡು, ಅಡುಗೆ ಸಾಮಾನು ಇಟ್ಕೊಂಡು ಆಟ ಆಡ್ತಿದ್ರೆ, ನಮ್ಮ ನಿತ್ಯ ನಿಜವಾದ ಕುಕ್ಕರು, ನಿಜವಾದ ದೋಸೆ ತವ ಹಿಡ್ಕೊಂಡು ಆಟ ಆಡ್ತಾವಳೆ. ಕಂದ, ದೋಸೆ ಒಯ್ತೀಯಾ? ಅಮ್ಮಂಗೆ ದೋಸೆ ಮಾಡ್ಕೊತೀಯಾ? ಮಾರು, ಹೊಟ್ಟೆ ಹಸಿ ಮಮ್ಮಿ. ನೋಡಿ ಎಂಥ ಕಾಲ ಬಂತು. ಅಲ್ಲಿ ಇಟ್ಟಿದ್ದೆ ಮೇಲೆ ಎಲ್ಲ, ಅದನ್ನೆಲ್ಲ ತೆಗೆಸ್ಕೊಂಡು ಇವಳು ಆಟ ಆಡ್ತಾವಳೆ. ಇವಾಗ ಒಳ್ಳೆ ನರಸೀಪುರ ಹೋಗ್ಬೇಕು ನಾವು, ಸಂತೆ ಅಲ್ಲ ಕಂದ? ದೋಸೆ ಬೇಕಾ? ದೋಸೆ ಆಟ ಆಡು. ದೋಸೆ ಬೇಕಾ? ದೋಸೆ. ನೀನು ಟೀಚರ್ ಹೋಗಿಲ್ಲ ಇವತ್ತು? ಹೋಗಿಲ್ಲ. ಮಿಸ್ಸು ನಾಳೆ ಬೈತಾರಲ್ಲ, ಏನು ಮಾಡ್ತೀಯ? ನಾಳೆ ಮಿಸ್ ಬೈದ್ರೆ ಏನು ಮಾಡ್ತೀಯ? ಹೊಡಿತಾರ? ಏನು ಮಾಡೋದು? ನಾನು ಬರಲ್ಲ ಅನ್ನು ಹೇಳು. ಇನ್ನೊಂದ್ಸತಿ ಹೇಳು. ಹೇಳೋ ಅಲ್ಲಿ ಮಿಸ್ಸಿಗೆ, ನಾನು ಬರಲ್ಲ. ಹಾಂ ಅಂತತ್ತರನಾ? ಯಾವ್ದು ಬೇಕು ನಿಂಗೆ ಅದರಲ್ಲಿ? ಯಾವ್ದು ಬೇಕು ತೋರ್ಸು. ಬೋಚೋಯಿ. ಇದ್ರಲ್ಲಿ ದೋಸೆ ಮಾಡ್ತೀರಾ? ದೋಸೆ ಮಾಡಿಕೊಡ್ತೀರಾ? ನಂಗೆ ಕೊಡ್ತೀಯಾ ಪಪ್ಪ ಕೊಡ್ತೀಯಾ? ಯಾರಿಗೆ ಕೊಡ್ತೀಯ ದೋಸೆ? ಹೇಳಮ್ಮ. ಮಮ್ಮ ಇಲ್ಲಿ ಲವ್ಸ್ ಯು. ನೀ ಮಾಡು. ಬರೀ ಡವುಳು ಎಲ್ಲ ಬರುತ್ತೆ ಆದರೂ ಮಾತಾಡಲ್ಲ. ಪಪ್ಪ ಇವತ್ತು ಆಯಿ ಬುಕ್ ತರನಾ? ಆಯಿ ಬುಕ್ ತರನಾ? ಯಾಕೆ ತರಬೇಕು? ಅದೆಲ್ಲ ಅನಿಮಲ್ಸು, ಎ ಫಾರ್ ಆಪಲ್ ಎಲ್ಲ ಕಲಿಬೇಕು. ಆ ಇ ಈ. ಯಾಕೋ ಬಣ್ಣ ಹಚ್ಚತ್ರನ? ಬಣ್ಣ ಹಚ್ಚೋದು ತರ. ನೇಶಿಪುರ ತರನ? ಶಿಶಾರ ಅಲ್ಲ, ನೇಶಿಪುರ ತರನ. ಹೊಲ ನೇಶಿಪುರ.
ಓಕೆ ಫ್ರೆಂಡ್ಸ್, ಗುರುಪ್ರವೇಶದಿಂದ 2 o'clock ಬಂದ್ವಿ. ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ರೆಸ್ಟ್ ಅಂದರೆ ಮಲಗಿರಲಿಲ್ಲ. ನಾನು ಮಧ್ಯಾಹ್ನ ಟೈಮ್ ಮಲಗಲ್ಲ. ನಾನು ಒಬ್ಬಳೇ ಇದ್ದರೂ ಕೂಡ ಮನೇಲಿ ನಾನು ಮಲಗಲ್ಲ. ನನಗೆ ಹಗ್ಲೊತ್ತು ನಿದ್ದೆ ಮಾಡಿದರೆ ನೈಟ್ ಟೈಮ್ ನಿದ್ದೆ ಬರೋಲ್ಲ. ಸೊ ಹಾಗಾಗಿ ನಾನು ಮಲಗಲ್ಲ. ನನ್ನ ಹಸ್ಬೆಂಡ್ ಇಷ್ಟೊತ್ತು ರೆಸ್ಟ್ ಮಾಡಿ ಬಸವಣ್ಣನ ಇನ್ನೊಂದು ಕಡೆ ಕಟ್ಟಾಕಿ ಬರ್ತೀನಿ ಮೇಯೋದಕ್ಕೆ ಅಂತ ಹೋದರು. ಇವಾಗ ನಮ್ಮ ನಿತ್ಯ ಆಟ ಆಡ್ತಾ ಇದ್ದಾಳೆ. ಇವಾಗ ಸಂತೆಗೆ ಹೋಗ್ಬೇಕು. ಇವತ್ತು ಸೋಮವಾರ ಅಲ್ವಾ. ಸೊ ಸಂತೆಗೆ ಹೋಗಿ ಸ್ವಲ್ಪ ತರಕಾರಿ, ಸ್ವಲ್ಪ ಸಾಮಾನು ತೊಗೊಂಡು, ಹಾಗೆ ತೇಜುಗೆ ಶೂ ತರಬೇಕು, ವೈಟ್ ಶೂ. ಅವಳದು ತುಂಬ ಟೈಟ್ ಆಗಿದೆ ಶೂ. ಅದು ಕಿತ್ತೋಗಿಲ್ಲ, ಬಟ್ ತುಂಬಾ ಟೈಟ್ ಆಗಿದೆ. ಅವಳಿಗೆ ಆಗೋದಿಲ್ಲ. ಅವಳದು ಪಾದ ಸ್ವಲ್ಪ ಅಗ್ಗಳ ಅವಳಿಗೆ. ಸೊ ಹಾಗಾಗಿ ಅವಳಿಗೆ ಶೂ ತೊಗೊಂಡು ಬರೋಣ ಅಂತ. ಆಮೇಲೆ ನಮ್ಮ ನಿಟ್ಟಿಗೆ 1-2 ಮಗ್ಗಿ ಬುಕ್ ಕೊಡ್ಸೋಣ ಅಂದ್ಕೊಂಡಿದ್ದೀನಿ. ಅನಿಮಲ್ಸ್, ಫ್ರೂಟ್ಸ್ ನೇಮಿಸ್ ಇರುತ್ತಲ್ಲ ಅದನ್ನು. ಹಾಂ ನಿಂಗೆ ಬೇಡ ಬುಕ್ಕು? ಹ್ಞೂ, ದೋಸೆ ಬತ್ತಿಲ್ಲ. ನೀನು ಊದೇ ಇಲ್ವಲ್ಲ. ಇಲ್ಲ ಕೊಡಿ, ಎತ್ತನ ಸೀದೋತು ಪ್ಲೇಟ್ ಕೊಡು. ಮುಚ್ಚಿನ ಚೆನ್ನಾಯ್ತಾ? ಯಾಕೆ? ನಾನು ಅವ್ರ ಜೊತೆ ಸಣ್ಣ ಮಗು ಥರ ಆಟ ಆಡ್ಬೇಕು. ಅರ್ಧ 50 ರೂಪಾಯಿ, ಅರ್ಧಕ್ಕೆ 40 ರೂಪಾಯಿ ಹೇಳಿ. ಕೆಜಿ 30 ಮಾಡ್ತಾರೆ ಅವರು. ಅದಲ್ಲೇ ಇಡು. ಓಕೆ ಫ್ರೆಂಡ್ಸ್, ಸಂತೆಯಿಂದ ಬಂದ್ರಿ. ತುಂಬ ಹೊತ್ತಿರಲಿಲ್ಲ. ಹಸ್ಬೆಂಡ್ಗೆ ಒಂದು ಬೋರ್ವೆಲ್ ಪಾಯಿಂಟ್ ಪತ್ತು ಅಂದ್ಬಿಟ್ಟು ಬೇಗನೆ ಬಂದ್ವಿ. ಸಾಮಾನು ಮತ್ತು ತರಕಾರಿ ತೊಗೊಂಡು ಬಂದ್ವಿ. ತೇಜಿಗೆ ಶೂ ತಗೊಳೋದಕ್ಕೆ ಹೋಗಲಿಲ್ಲ, ಮತ್ತು ಮೋರ್ಗೂ ಹೋಗಲಿಲ್ಲ. ಹಂಗೇನೆ ಬಂದ್ವಿ. ಇವತ್ತು ಸಂತೆಯಲ್ಲಿ ತರಕಾರಿನೇ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ತರಕಾರಿ ಅಂದರೆ KG ಲೆಕ್ಕ ಮಾರ್ತಾರಲ್ಲ, ಆ ಥರ ಇರುತ್ತೆ. ಬಟ್ ನಾನು ತಗೊಳ್ಳೋ ಥರ ತರಕಾರಿನೆಲ್ಲ. ಮತ್ತು ರೈಟೆಲ್ಲ ತುಂಬಾ ಕಾಸ್ಟ್ಲಿ. ಒಂದು ಕಂತೆ ಸೊಪ್ಪು ನೀವು ಯಾವ ಸೊಪ್ಪು ತೊಗೊಳ್ಳಿ 10 ರೂಪಾಯಿ 15 ರೂಪಾಯಿ ಒಂದು ಕಂತೆ. ಅಪ್ಪ, ಹಿಂಗಾದರೆ ಟೊಮೊಟೊ, ಈರುಳ್ಳಿ ಒಂದು ಈ ಸಲ ರೈಟ್ ಕಮ್ಮಿ ಆಗಿಲ್ಲ, ರೇಟ್ ಜಾಸ್ತಿನೇ ಇದೆ. ಆಮೇಲೆ ಅಲ್ಲಿ ಒಂದು ಆಂಟಿ, ಒಂದು ತಾತ ಮೊಳಕೆ ಕಾಳು ಮಾರ್ತಾರೆ. ಹುಳ್ಳಿ ಕಾಳ್ದು ಇಷ್ಟಕ್ಕೆ 50 ರೂಪಾಯಿ. ಸೊ ನನಗಿದೊಂದು 2-3 ಡೇಸ್ ಸಾಂಬಾರ್ಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು 50 ರೂಪಾಯಿ ತೊಗೊಂಡೆ. ರೆಗ್ಯುಲರ್ ಆಗಿರುತ್ತೆ ಅವ್ರ ಹತ್ರ, ಮಂಡೆ ಇರುತ್ತೆ. ಸೊ ನಾನು ಹೆಸ್ರು ಕಾಳು, ಮಿಕ್ಸ್ ಕಾಳು ಬೇಕಾದರೆ ಮೋರ್ಗೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲೇ ತರ್ತೀನಿ. ಆಮೇಲೆ ಗೆಣಸು ಇರ್ತಿವತ್ತು. ಸೊ ಇಲ್ಲಿ ಗೆಣಸು ನನಗೆ ತುಂಬ ಇಷ್ಟ. ಗೆಣಸು ನನ್ನ ಹಸ್ಬೆಂಡ್ಗೂ ಇಷ್ಟ. ಹಸ್ಬೆಂಡ್ಗೆ ಹಾಲು ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಗೆಣಸು. ನಾನು ಇವತ್ತು ಬೇಯಿಸಿದ್ರೆ ನಾಳೆ ತಿನ್ನೋದಕ್ಕೆ ನನಗಿಷ್ಟ ಆಗುತ್ತೆ ಗೆಣಸು. ಮಕ್ಕಳಿಗೆಲ್ಲ ಸಿಹಿ ಗೆಣಸು ತಿನ್ನೋದು ತುಂಬಾ ಹೆಲ್ತಿಗೂ ಕೂಡ ಒಳ್ಳೆಯದು. ಸೊ ಹಾಗಾಗಿ ಗೆಣಸು ಮತ್ತು ತೊಗರಿಕಾಯಿ ಬಂದು 80 ರೂಪಾಯಿ KG ತೊಗರಿಕಾಯಿ. ಅದನ್ನು ಒಂದು 1/4 KG ಅಂದರೆ ಇದಕ್ಕೆ ಇಟ್ಟಿದ್ರು, ಗುಡ್ಡೆಯಲ್ಲಿ ಇಟ್ಟಿದ್ರು. ಒಂದು ಆಂಟಿ ಚೆನ್ನಾಗಿತ್ತು ಕಾಳು, 10 ರೂಪಾಯಿ ಥರ 2 ಗುಡ್ಡೆನ ತೊಗೊಂಡೆ. ಆಮೇಲೆ ಮನೆಗೆ ಬೇಕಾಗಿರೋ ಸ್ವಲ್ಪ ಸಾಮಾನು ಮತ್ತು ಸೋಯಾ ಚಂಕ್ಸ್ ಈ ಸಲ ಈ ಥರ ಸಣ್ಣ ಇರೋದನ್ನು ತಂದಿದ್ದೀನಿ. ಇದು ನನಗೆ 1 ವೀಕಿಗೆ ಆಗುತ್ತೆ. ತುಂಬ ಸಣ್ಣದು ನೋಡಿ, ಇಷ್ಟು ಸಣ್ಣದು. ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಮಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದವರಿಗೆ. ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದೆ. ಇವಾಗ ಬೆಣ್ಣೆ ಕಾಯಿಸ್ಬೇಕು. ಬೆಣ್ಣೆ ಬಂದು ಸಂತೆಲಿ ತಂದಿದ್ದಲ್ಲ, ಇಲ್ಲಿ ಒಂದು ಆಂಟಿ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರ ಕೈಲಿ ತರಿಸಿದ್ವಿ ಚನ್ನರಾಯಪಟ್ಟಣದಲ್ಲಿ. ಇಲ್ಲಿ 1 ಸೇರು ಬೆಣ್ಣೆ, ಎಮ್ಮೆ ಬೆಣ್ಣೆ 1 ಸೇರು 300 ರುಪೀಸು. ಅಲ್ಲಿ ಚನ್ನರಾಯಪಟ್ಟಣದಲ್ಲಿ ಯಾವ ಆಂಟಿ ತರ್ತಾರೆ ಅಲ್ಲಿ 150 ರುಪೀಸು. ಎಷ್ಟು ಇಲ್ಲಿ 2 ಸೇರು ಬರೋದು, ಇಲ್ಲಿ ಒಣೇಶ್ವರ ಸಂತೆಯಲ್ಲಿ 1 ಸೇರು ಬರುತ್ತೆ. ಸೊ ಹಾಗಾಗಿ ಅಲ್ಲಿ 3 ಸೇರು ಬೆಣ್ಣೆನ ತರಿಸಿದ್ವಿ. ದೀಪಾವಳಿ ಹಬ್ಬದಲ್ಲಿ ನಮ್ಮ ಅತ್ತೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ರು, ಅದು ಖಾಲಿ ಆಯಿತು.
ಸೊ ಹಾಗಾಗಿ ಇವಾಗ ಬೆಣ್ಣೆ ಕಾಯಿಸಿ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ತುಪ್ಪ ಕಾಯಿಸೋದು ತುಂಬ ಏನಿಲ್ಲ. ತುಪ್ಪ ಕಾಯಿಸ್ಬೇಕಾದ್ರೆ ಸ್ಟೀಲ್ ಪಾತ್ರೆಗೆ ಹಾಕ್ಬಾರ್ದು, ಅಲ್ಯೂಮಿನಿಯಂ ಪಾತ್ರೆಗೆ ಹಾಕಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಬೆಣ್ಣೆ ಕರಗಿದ ಮೇಲೆ, ಲೋ ಫ್ಲೇಮಲ್ಲೇ ಬೆಣ್ಣೆ ಕರಗಬೇಕು. ಕರಗಿದ ಮೇಲೆ ಅದಕ್ಕೆ ಸ್ವಲ್ಪ ಮೆಂತ್ಯನ ಫ್ರೈ ಮಾಡಿಕೊಂಡು ಒಂದೆರಡು ಏಲಕ್ಕಿ ಮತ್ತು ಒಂದೆರಡು ಲವಂಗನ ಫ್ರೈ ಮಾಡಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು, ಕಲ್ಲುಪ್ಪು ಹಾಕಿ, ಪುಡಿ ಉಪ್ಪು ಹಾಕ್ಬಾರ್ದು, ಪುಡಿ ಉಪ್ಪು ಹಾಕಿದ್ರೆ ನಡೀತೆ, ಕಲ್ಲುಪ್ಪು ಮತ್ತು ಒಂದೆರಡು ಮೂರು ಕಾಳಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಹಾಕಿದರೆ ಉದ್ದುದ್ರಾಗಿ ಬರುತ್ತೆ. ಹೆಂಗೆ ಬರುತ್ತೆ ಗೊತ್ತೇ, ಮರಳಿರುತ್ತಲ್ಲ ಆ ಥರ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಓಕೆ, ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಬಂದು ನಾನು ಇವಾಗ ಹೇಳಿದೆ ಅಲ್ವಾ, ನಾನು 2 kg ವೆಯ್ಟ್ ಲಾಸ್ ಆಗಿದೆ ಅಂತ. ಸೊ ಅದಕ್ಕೆ ನಾನು ಫುಲ್ ಡೇ ಯಾವ ಥರ ರೊಟೀನ್ ಇರುತ್ತೆ ನಂದು ವೆಯ್ಟ್ ಲಾಸ್ಗೆ, ಮಾರ್ನಿಂಗಿಂದ ಈವ್ನಿಂಗು ಯಾವ್ಯಾವ ಟೈಮಿಗೆ ಏನೇನು ತೊಗೋತೀನಿ ಅನ್ನೋದನ್ನು ನಾನು ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.